ಕೊಡು ಕೊಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಇದನ್ನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೇಗಿದೆ ಅಂತ ನೋಡ್ಕೊಂಬನ್ನಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ವಿಡಿಯೋ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ, ಇದು ಮೇಲ್ಗಡೆ ಪಕ್ಷಿಗಳು ಅಂದರೆ ಪಾರಿವಾಳ ಯಾವಾಗಲೂ ಬಂದು ಕೂತಿರ್ತಾವಲ್ಲಿ. ಇದು ಯಾವ ಬಳ್ಳಿ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಸುಮ್ಮನೆ ಹೋಗ್ತಾನೆ ಇದೆ ಅದು ಬಳ್ಳಿ. ನೋಡಿ, ಆ ಪಕ್ಷಿಗಳಿಗಂತ ನಾನಿಲ್ಲಿ ಮಡಿಕೆಯಲ್ಲಿ ನೀರು ತುಂಬಿಟ್ಟಿದ್ದೀನಿ. ಬಿಸಿಲು ಭಾಳ ಇರುತ್ತಲ್ಲ, ಬಾಯಾರಿಕೆ ಆದಾಗ ಬಂದು ಕುಡಿತಾವಂತ. ನೋಡಿ ಎಷ್ಟೊಂದಿದ್ದಾವೆ. ಆ ಎದುರುಗಡೆ ಮನೆ ಬಿಲ್ಡಿಂಗಲ್ಲಿ ಭಾಳ ಇರ್ತವೆ. ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ಪಲಾವಿಗೆ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಪಕ್ಷಿಗಳ್ನ ಅವರೇನು ಸಾಕಿಲ್ಲ, ಅದು ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ. ಒಟ್ಟು ಆ ಬಿಲ್ಡಿಂಗಲ್ಲಿ ತುಂಬ ಇರ್ತವೆ. ಎಲ್ಲ ಬಿಲ್ಡಿಂಗ್ ತುಂಬ ಓಡಾಡ್ತಿರ್ತವೆ, ಗಲೀಜು ಮಾಡ್ತಿರ್ತವೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಪಕ್ಷಿ ಅಲ್ವಾ. ಎಲ್ಲ ಅಲ್ಲಿ ನೀರಿಟ್ಟು ಬಂದಿದ್ದೀನಿ, ಬೇಕಾದಾಗ ಕುಡಿತವೆ. ಇಲ್ಲಿ ನನ್ನ ಪಲಾವ್ ನಿಮಗೆಲ್ಲ ಗೊತ್ತಿರುತ್ತಲ್ವ, ಪಲಾವ್ ಮಾಡೋದು. ಅದ್ರದ್ದೇನು ನಾನು ಶೇರ್ ಮಾಡಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಫ್ರೆಂಡ್ಸ್, ಅಡುಗೆ ಮಾಡಬೇಕಾದ್ರೆ ನಾನು ಒಂದಲ್ಲ ಒಂದು ಸುಟ್ಕೊತಾನೆ ಇರ್ತೀನಿ ಕೈನ. ಒಂದು ದಿನಕ್ಕೆ ಒಂದು ಸಲ ಆದರೂ ಸುಟ್ಕೊಳ್ಳಿಲ್ಲ ಅಂದರೆ ನನಗೆ ಅಡುಗೆ ಮಾಡಿದ್ದೀನಿ ಅಂತ ಅನ್ಸೋದಿಲ್ಲ. ಅಷ್ಟರ ಮಟ್ಟಿಗೆ ನನ್ನ ಕೈಯೆಲ್ಲ ಸುಟ್ಟು ಖಾಲಿ ಆಗಿಬಿಟ್ಟಿದ್ದಾವೆ. ಯಾವಾಗಲೂ ಸುಟ್ಕೊತಾನೆ ಇರ್ತೀನಿ ಫ್ರೆಂಡ್ಸ್ ನಾನು. ಹಾಗಂತ ಪ್ರಜ್ಞೆ ಇಲ್ದಂಗೆ ಅಡುಗೆ ಮಾಡ್ತೀನಿ ಅಂತಲ್ಲ, ಪ್ರಜ್ಞೆ ಇರುತ್ತೆ. ಆದ್ರೂ ಈಗ ಅಡುಗೆ ಮಾಡಬೇಕಾದ್ರೆ ಏನಾದರೂ ಗ್ಯಾಸ್ ಮೇಲೆ ಚೆಲ್ಲಿದ್ರೆ ಆ ಗ್ಯಾಸ್ ಒರೆಸ್ಕೊಳ್ಬೇಕು ಅಂತ ಹೋಗ್ತೀನಿ, ಅಲ್ಲಿ ಸುಟ್ಕೊತೀನಿ. ಮತ್ತು ಆ ಕುಕ್ಕರ್ನ ಕೆಳಗಿಳಿಸಿರ್ತೀನ, ಅದನ್ನೇನಾದರೂ ಸ್ವಲ್ಪ ಟಚ್ ಆಯಿತು ಅಂದರೆ ಅದು ಸುಟ್ಟೋಗುತ್ತೆ. ಈಗ ಬಿಸಿನೀರು ಹಾಕೋಕ್ಕೆ ಅಂತೇಳಿ ಕೆಟಲಲ್ಲಿ ನೀರಿಟ್ಟು ಬಂದೆ. ಬಿಸಿನೀರು ಹಾಕಿದರೆ ಬೇಗ ಆಗುತ್ತೆ ಅಂತ ಆ ಕಡೆ ಕಡಲೆಕಾಳು ಸಾಂಬಾರು ನಿನ್ನೆ ಮಾಡಿದ್ದು ನಮ್ಮಮ್ಮ. ಅದೇನು ಕೆಟ್ಟೋಗಿದೆಯಾ ಚೆನ್ನಾಗಿದೆಯಾ ಅಂತ ನೋಡಿದೆ, ಚೆನ್ನಾಗಿತ್ತು. ಈಗೆಲ್ಲ ಮಸಾಲೆ ಎಲ್ಲ ರುಬ್ಕೊಂಬಂದು ಮಸಾಲೆ ಹಾಕಿ ಪಲಾವಿಗೆ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಪಲಾವಿಗೇನು ಮೊಸರು ಬಜ್ಜಿ ಚಟ್ನಿ ಏನೂ ಮಾಡ್ತಿಲ್ಲ, ಬರೀ ಪಲಾವ್ ಅಷ್ಟೇ ಫ್ರೆಂಡ್ಸ್. ಕೊರೋನಾ ಟೈಮಲ್ಲಿ ನಾನೊಬ್ಬಳೇ 1 ವರ್ಷ ನಮ್ಮಮ್ಮ ಹುಷಾರಿಲ್ಲ, ಬರೀ ಕಾಲು ಅಂತ ಹೇಳಿ ನಮ್ಮಮ್ಮ ಮಲ್ಕೊಂಡಿದ್ದು 1 ವರ್ಷ 1.5 ವರ್ಷ ತಗೊಂಡು ಗೊತ್ತಾ ಅದು ಎದ್ದೇಳೋಕ್ಕೆ, ಹುಷಾರಾಗೋಕ್ಕೆ. ಎದ್ದೇಳಿಲ್ಲ, ಏನೂ ಇಲ್ಲ. ನಮ್ಮಮ್ಮ ಅಷ್ಟರ ಮಟ್ಟಿಗೆ ವೀಕ್ ಆಗಿಬಿಟ್ಟಿತ್ತು. ನಾವು ಅದನ್ನೆಲ್ಲ ಕೊರೋನಾ ಟೈಮಲ್ಲಿ ಫೇಸ್ ಮಾಡಿ, ಆ ಟೈಮಲ್ಲಿ ನಾನು ಅಡುಗೆ ಕಲ್ತಿದ್ದು. ಅದು ಹೆಂಗೆ ಕಲಿತೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಮಾಡ್ತಾ ಮಾಡ್ತಾ ಬಂದುಬಿಡ್ತು. ಏನಂದರೆ ಯೂಟ್ಯೂಬಲ್ಲಿ ನೋಡೋದು, ಅದು ಸ್ವಲ್ಪ ಐಡಿಯಾ ತೊಗೊಳ್ಳೋದು, ಮಾಡೋದು ಅಷ್ಟೇ ನನ್ನ ಕೆಲಸ. ಏನಾದರೂ ಕೇಳಿ ಯೂಟ್ಯೂಬಲ್ಲಿ ಸರ್ಚ್ ಕೊಡೋದು, ಅದ್ರದ್ದು ಅದು ಹೆಂಗೆ ಮಾಡ್ತಾರಂತ ಸ್ವಲ್ಪ ಐಡಿಯಾ ತಿಳ್ಕೊಳೋದು, ಆಮೇಲೆ ಮಾಡೋದು. ಈ ಕೊರೋನಾ ಬಂದು ಮನುಷ್ಯನ ಚೆನ್ನಾಗಿ ಬದುಕೇನು ಅಂತ ಅರ್ಥ ಮಾಡಿಸ್ಬಿಡ್ತು ಫ್ರೆಂಡ್ಸ್. ಎಷ್ಟು ಕಷ್ಟ ಅಲ್ವಾ ಕೊರೋನಾ ಟೈಮಲ್ಲಿ. ಇಲ್ಲಿ ನಮ್ಮಮ್ಮ ಒಣಮೆಣಸಿನ್ಕಾಯಿ ಚಟ್ನಿ ಅಂದರೆ ಕೆಂಪು ಚಟ್ನಿಗೆ ಇದು ಫ್ರಿಜ್ಜಲ್ಲಿ ಕ್ಯಾರೆಟ್ ತಂತಾನೆ ಈ ಥರ ಬಂದ್ಬಿಟ್ಟು ನಾನು ತಗೊಂಡೋಗಿ ಉಣಿಸ್ಬಂದೆ ಮೇಲ್ಗಡೆ ಪಾಟಲ್ಲಿ ಹಾಕಿ ಬಂದೆ. ಇಲ್ಲಿ ನೋಡ್ರಿ, ಈರುಳ್ಳಿನ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಅದು ಗೋಲ್ಡನ್ ಬ್ರೌನ್ ಈರುಳ್ಳಿನ ಫ್ರೈ ಮಾಡ್ಕೊತಾರೆ. ಈರುಳ್ಳಿನ ಇದು ನೋಡಿ, ಕರಿಬೇವು, ಬೆಲ್ಲ, ಬೆಳ್ಳುಳ್ಳಿ, ಜೀರಿಗೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ನೋಡಿ ಈ ಥರ ಹುರ್ಕೊಂತಿದ್ದಾರೆ. ಈ ಥರ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಒಂದ್ಸಲ ಮೋಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ, ಒಂದ್ಸಲ ಟ್ರೈ ಮಾಡಿ. ಇದು ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಕಲರಿಗೆ, ಖಾರಕ್ಕೆ. ಅದು ಹಾಗಲಕಾಯಿ ಪಲ್ಯಕ್ಕೆ ಹಾಕಿದ್ದಾರೆ ಅವ್ರು ಬೆಲ್ಲ ಒಂಚೂರು ನಮ್ಮಮ್ಮ. ನೋಡಿ ಆ ಕಡೆ ಎಲ್ಲ ಇದು ಮತ್ತು ಹುಣ್ಸೆಹಣ್ಣು ತೊಳ್ಕೊತಿದ್ದಾರೆ. ಇದು ಕರಿಬೇವು ಎಲ್ಲ ಇಟ್ಕೊಂಡಿದ್ದಾರಲ್ಲ, ಕರಿಬೇವು, ಬೆಳ್ಳುಳ್ಳಿ ಏನು ಹುರಿಯೋದಿರಲ್ಲ. ಕರಿಬೇವು, ಒಣಮೆಣಸಿನ್ಕಾಯಿ, ಜೀರಿಗೆ ಅಷ್ಟೇ. ಈರುಳ್ಳಿ ಹುರ್ಕೊಬೇಕು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಅದೆಲ್ಲ ಹಸಿದು ಹಾಕಬೇಕು, ಹುಣ್ಸೆಹಣ್ಣು ಹಸಿದು ಹಾಕಬೇಕು. ನೋಡಿ ಒಂದೊಂದಾಗೆ ತೋರಿಸ್ತಿದ್ದೀನಿ. ಇದು ಕರಿಬೇವು, ಜೀರಿಗೆ ಹುರ್ಕೊಂಡ್ರು, ಒಣಮೆಣಸಿನ್ಕಾಯಿ ಹುರ್ಕೊಂಡ್ರು. ನೋಡಿ ಈ ಥರ ಫ್ರೈ ಅಂದರೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು, ಆವಾಗ ಚೆನ್ನಾಗಿರುತ್ತೆ, ಸೀದೋಗಲ್ಲ. ಈಗೆಲ್ಲ ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದಾರೆ. ಹುಣ್ಸೆಹಣ್ಣು ನೋಡಿ ಆಗಲೇ ಹಾಕಿದ್ದಾರೆ ಅವರು. ಇನ್ನೇನು ಹುರ್ಕೊಳೋದಿಲ್ಲ, ಅಷ್ಟೇ. ಗ್ಯಾಸ್ ಆಫ್ ಮಾಡಿ ಈಗ ರುಬ್ಕೊಬೇಕು. ನೋಡಿ ರುಬ್ಕೊಳ್ಳೋಕ್ಕೆ ಜಾರಿಗೆ ಹಾಕೊಂತಿದ್ದಾರೆಲ್ಲ. ನೀರು ಸ್ವಲ್ಪ ಹಾಕಿ ರುಬ್ಕೊಬೇಕು. ಫಸ್ಟ್ ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾರೆ, ರುಬ್ಕೊತಾರೆ ಒಣಮೆಣಸಿನ್ಕಾಯಿನ. ಅದು ತರಿ ಆಗುತ್ತೆ ಅಂತೇಳಿ ಫಸ್ಟು ರುಬ್ಕೊಂಬಿಟ್ಟು ಆಮೇಲೆ ಇವನ್ನೆಲ್ಲ ಹಾಕಿ ರುಬ್ಕೊತಾರೆ. ನಾನು ಇಲ್ಲಿ ಮೇಲ್ಗಡೆ ಪಾಟಿಗೆ ಅದನ್ನ ಹಾಕೋಣ ಅಂಥೇಳಿ ಬಂದೆ. ಅದು ಕ್ಯಾರೆಟು ಒಂದು ಸ್ವಲ್ಪ ಒಳಗೆ ಎಲ್ಲ ಗುಂಡಿ ತೊಡ್ಬಿಟ್ಟು ನೋಡಿ ಈಗ ಮುಚ್ತಾ ಇದ್ದೀನಿ. ಬರುತ್ತಾ ಎಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಗಿಡ ಬೆಳೆಸೋದ್ರಲ್ಲಿ ತುಂಬ ಇಂಟ್ರೆಸ್ಟು. ಗಿಡಗಳು ಅಂದರೆ ನನಗೆ ಅಷ್ಟಿಷ್ಟ. ಆದರೆ ಏನು ಮಾಡ್ತೀರಾ, ಬಾಡಿಗೆ ಮನೆಯಲ್ಲಿರೋದ್ರಿಂದ ಗಿಡಗಳು ಅವೆಲ್ಲ ಬೆಳೆಸೋಕ್ಕಾಗಲ್ಲ. ನೋಡಿ ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಹಾಕಿ ಈ ಥರ ರುಬ್ಕೊಂಡಿದ್ದಾರೆ. ಸಖತ್ತಾಗಿತ್ತು ಫ್ರೆಂಡ್ಸ್, ಟೇಸ್ಟ್ ಮಾತ್ರ
ಇದು ಮಧ್ಯಾಹ್ನ ಸಾಂಬಾರಿಗೆ ರೆಡಿ ಮಾಡೋಣ ಅಂತೇಳಿ ಇದು ಹೀರೆಕಾಯಿ ತೊಗೊಂಡು ಒಂದು 4-5 ದಿನ ಆಗಿತ್ತು ಫ್ರೆಂಡ್ಸ್. ಅದನ್ನು ಹೀರೆಕಾಯಿ ಮಸ್ಕಾಯಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಿದ್ದೀನಿ. ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಬಿಟ್ಟು, ಟೊಮೊಟೊ ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊಳೋದು. ಹೀರೆಕಾಯಿನ ಎಲ್ಲ ಎರೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದು ಚಿಕ್ಕದಾಗಿ ಕಟ್ ಮಾಡಿ, ಸ್ವಲ್ಪ ಹುಣಸೆಹಣ್ಣು, ಅದಕ್ಕೆ ತೊಗರಿಬೇಳೆ ಅದನ್ನೆಲ್ಲ ನೆನೆಸ್ಕೊಂಡು ಹಾಕ್ಕೊಂಡು, ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡು ಒಂದು 3 ವಿಷಲ್ ಹೊಡ್ಸ್ಕೊಂಡ್ರೆ ಹೀರೆಕಾಯಿ ಮಸ್ಕಾಯಿ ರೆಡಿ ಆಗುತ್ತೆ ಫ್ರೆಂಡ್. ನೋಡಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ಈಗ ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಈರುಳ್ಳಿ 1 ಹಾಕ್ತಿದ್ದೀನಿ, ಟೊಮೊಟೊ ಒಂದು 4-5 ಹಾಕ್ತಿದ್ದೀನಿ. ಟೊಮೊಟೊ ರೇಟ್ ಮಾತ್ರ ಸಖತ್ ಫ್ರೆಂಡ್ಸ್. ಅಪ್ಪಪ್ಪ ಎಷ್ಟು ರೇಟ್ ಆಗಿದೆ ಗೊತ್ತಾ? ಟೊಮೊಟೊ 40-50 ರೂಪಾಯಿ kg ಆಗಿದೆ. ಇದನ್ನು ಹೀರೆಕಾಯಿ ಅಂತ ಹೆಸರಿಡೋ ಬದಲು ನಾರಿನಕಾಯಿ ಅಂತ ಹೆಸರಿಡ್ಬೇಕು ನೋಡ್ರಿ. ಬರೀ ನನಗಂತೂ ಎರ್ದು ಸಾಕಾಯ್ತು. ಇಷ್ಟರ ಮಟ್ಟಿಗೆ ನಾರು ಬರುತ್ತಾ? ಈ ನಾರಲ್ಲಿ ಚಟ್ನಿ ಮಾಡ್ತಾರಂತೆ ಫ್ರೆಂಡ್ಸ್. ನನಗೆ ಗೊತ್ತಿಲ್ಲ, ಅದನ್ನು ಒಂದ್ಸಲ ನಾನು ಟ್ರೈ ಮಾಡಿಲ್ಲ. ಯೂಟ್ಯೂಬಲ್ಲಿ ನೋಡಿದ್ದೆ 1-2 ಸಲ. ಸಿಪ್ಪೆಯಿಂದ ಚಟ್ನಿ ಮಾಡ್ತಾರಂತೆ, ಹೀರೆಕಾಯಿ ಸಿಪ್ಪೆಯಿಂದ. ನೋಡಬೇಕು, ಒಂದ್ಸಲ ಟ್ರೈ ಮಾಡಬೇಕು. ನೋಡಿ, ಉಪ್ಪು ಸ್ವಲ್ಪ ಕಾಯಿ ತುರಿ ಹಾಕಿ ಮುಚ್ಚಿಟ್ಟು ಒಂದು 3-4 ವಿಷಲ್ ಹೊಡ್ಸ್ಕೊತಿದ್ದೀನಿ. ಇದು ಒಗ್ಗರಣೆಗೆ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ ಈರುಳ್ಳಿ. ಅದನ್ನೆಲ್ಲ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಶೆಲ್ಫು ಎಲ್ಲ ಪಾತ್ರೆಗಳು ಇದ್ವು, ಒಂದೇ ಸಲ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತೆ ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ ಇರುತ್ತೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡ್ತೀರಾ, ಲೈಕ್ ಮಾಡಲ್ಲ, ಪ್ಲೀಸ್ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಚಾನಲ್ ಸ್ಟಾರ್ಟ್ ಮಾಡಿ ಆವಾಗಲೇ 1 ತಿಂಗಳು 1.5 ತಿಂಗಳಾಯಿತು, ಇನ್ನೂ 100 ಸಬ್ಸ್ಕ್ರೈಬರ್ಸು ಆಗಿಲ್ಲ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ರೆಡಿ ಆಯಿತು. ನಾನು ಏನು ನಮ್ಮಮ್ಮ ಮಸೀತು, ಅದನ್ನು ಮಸಿಯೋಕ್ಕಾಗಲಿಲ್ಲ ಅಂತೇಳಿ ನಾನು ಮಿಕ್ಸಿ ಜಾರಿಗೆ 1-2 ಸಲ ಡರ್ ಅನ್ಸ್ಬಿಟ್ಟೆ. ನೋಡಿ, ಈ ಥರ ಆಯಿತು. ಒಗ್ಗರಣೆ ಹಾಕಿದೆ, ನಮ್ಮಮ್ಮಗೆ ಟೇಸ್ಟ್ ಕೊಟ್ಟೆ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಉಪ್ಪು ಹಾಕಿದೆ. ನೋಡಿ, ಮುದ್ದೆ ಮಾಡ್ಕೊಂಡು, ನಾನು ಇದು ಮಸೀಲಿಲ್ಲ ಫ್ರೆಂಡ್ಸ್. ನಾನು ಮಸೀಲಿದ್ದು ಸ್ವಲ್ಪ ತೆಗ್ದಿಟ್ಕೊಂಡು ತಿಂತಿದ್ದೀನಿ. ಮಸ್ತಿರೋದು ಬೇರೆ ಇದೆ. ನೋಡಿ, ಈ ಥರ ಮುದ್ದೆ ಮಾಡ್ಕೊಂಡು ತಿಂತಿದ್ದೀನಿ, ಚೆನ್ನಾಗಿತ್ತು. ಇದು ಸಂಜೆ ನಮ್ಮ ಸೋನುಗೆ ಬಿಸ್ಕೆಟ್ ನೋಡ್ರಿ ಹೆಂಗೆ ಇಟ್ಕೊಂಡು ಓಡಾಡ್ತಿದ್ದಾಳೆ. ಅವಳಿಗೆ ಬಿಸ್ಕೆಟ್ ಪ್ಯಾಕ್ ಕೊಟ್ಟರೆ ಹಿಂಗೆ ಫ್ರೆಂಡ್ಸ್, ಮನೆ ತುಂಬ ಇಟ್ಕೊಂಡು ಓಡಾಡ್ತಾಳೆ. ಯಾರಾದರೂ ಓಪನ್ ಮಾಡಿಕೊಡ್ರಿ, ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ, ಕೊಡು ಅಂತ. ಮತ್ತೆ ನಮ್ಮ ಅಣ್ಣ ಇದ್ದಾರೆ ಅಂತ ರೂಮಿಗೆ ಹೋಗ್ತಾಳೆ, ಮತ್ತೆ ಬರ್ತಾಳೆ. ನೋಡಿ, ಕೆಳಗೆ ಬಿತ್ತು, ಮತ್ತೆ ಕೊಡು ಅಂದೆ, ಕೊಡ್ತಾಳೆ. ತುಂಬ ಚೆನ್ನಾಗಿ ಇದ್ದಾಳೆ ಫ್ರೆಂಡ್ಸ್, ಭಾಳ ಮುದ್ದೋಳು. ಮತ್ತು ಆನ್ಲೈನಲ್ಲಿ ಕಾಮಾಕ್ಷಿ ದೀಪ ಆರ್ಡ್ರ್ ಮಾಡಿದ್ನಾ, ದೊಡ್ಡದಂತ ಇತ್ತು ವಿಡಿಯೋದಲ್ಲಿ. ಅದು ನೋಡಿದ್ರೆ ಚಿಕ್ಕದು ಬಂದ್ಬಿಟ್ಟು ನಮ್ಮಮ್ಮ ವಾಪಸ್ ಕಳಿಸ್ತು ಅಂತೈತೆ. ವಾಪಸ್ ಕಳಿಸ್ದೆ, ಬಂದು ತಗೊಂಡೋದು ಫ್ರೆಂಡ್ಸ್. ಅದನ್ನ ತುಂಬ ಚಿಕ್ಕದಾಗ್ಬಿಡ್ತು. ನಾನಿನ್ನೂ ಒಂದು ರೇಂಜಿಗೆ ಬರುತ್ತೆ ಅಂದ್ಕೊಂಡಿದ್ದೆ, ಅದು ಈ ಥರ ಬಂದುಬಿಡ್ತು. ರಿಟರ್ನ್ ಆಗಲೇ 1 ಗಂಟೆ ಬಿಟ್ಟು ಬಂದು ತಗೊಂಡು ಹೋದ್ರು ಅದನ್ನ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ.